ಸ್ನೇಹಿತರೆ ನಮಸ್ಕಾರ. ಹರಳು ಹುರಿದಂತೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಮತ್ತು ಚಂದವಾಗಿ ನಿರೂಪಣೆ ಮಾಡಬಲ್ಲಂತಹ ನಿರೂಪಕಿ. ವೇದಿಕೆ ಮೇಲೆ ಬಂದರೆ ಆ ವೇದಿಕೆಯ ಮೆರುಗನ್ನು ಹೆಚ್ಚಿಸುವಂತಹ ಒಬ್ಬ ಅಪ್ರತಿಮ ಕಲಾವಿದೆ. ಜೊತೆಗೆ ಹಾಡಿರ್ಬೋದು, ಡ್ಯಾನ್ಸ್ ಇರ್ಬೋದು, ಜೊತೆಗೆ ಇನ್ಯಾವುದೇ ಕಲಾಕ್ರಮಗಳಿರ್ಬೋದು ಅಥವಾ ನಟನೆ ಇರ್ಬೋದು, ಯಾವುದಾಗಿದ್ರೂ ಇರ್ಬೋದು, ಎಲ್ಲದರಲ್ಲೂ ಕೂಡ ತೊಡಗಿಕೊಳ್ಳುವಂತಹ ಒಬ್ಬ ಅಪ್ರತಿಮ ಕಲೆಗಾರ್ತಿ. ಅದರ ಜೊತೆಗೆ ಪಟ 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 ಮಾತನಾಡೋದು ಮಾತ್ರವಲ್ಲ, ಇನ್ನೊಬ್ಬರ ಭಾವನೆಗಳಿಗೆ ಸ್ಪಂದಿಸುವಂಥದ್ದು. ಅಂದರೆ ಒಬ್ಬರು ಆ ವೇದಿಕೆಯಲ್ಲಿರುವಂತಹ ಸ್ಪರ್ಧಿ ಆಗಿರ್ಬೋದು ಅಥವಾ ಯಾರೋ ಒಬ್ಬರು ಅಲ್ಲಿನ ಗೆಸ್ಟ್ ಆಗಿರ್ಬೋದು, ಅವರು ಬೇಜಾರಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಬೇಜಾರನ್ನು ದೂರ ಮಾಡುವಂಥ ಕೆಲಸ ಇರ್ಬೋದು, ಖುಷಿಯಲ್ಲಿದ್ದಂಥ ಸಂದರ್ಭದಲ್ಲಿ ಆ ಖುಷಿಯನ್ನು ಇಮ್ಮಡಿಗೊಳಿಸುವಂಥದ್ದು ಇರ್ಬೋದು, ಜೊತೆಗೆ ಚಿಕ್ಕದಾಗಿ ಫ್ಲರ್ಟ್ ಮಾಡೋದಿರ್ಬೋದು, ಜೊತೆಗೆ ತಮಾಷೆ ಮಾಡೋದು, ಕಾಲೆಳೆಯೋದು, ಇವೆಲ್ಲವೂ ಕೂಡ ಮಾಡ್ತಾ 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 ಬರೋಬ್ಬರಿ 36 ವರ್ಷಗಳನ್ನು ಕಳೆದಿರುವಂಥ ಅನುಶ್ರೀಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಆಗಾಗ ನೀವು ನೋಡ್ತಾ ಇರ್ತೀರ, ಅನುಶ್ರೀ ಗುಟ್ಟಾಗಿ ಮದುವೆ ಆದ್ರಂತೆ, ಅನುಶ್ರೀ ಮದುವೆಗೆ ರೆಡಿ ಆಗ್ತಿದ್ದಾರೆ, ಅನುಶ್ರೀ ಮದುವೆ ಆಗುವಂಥ ಹುಡುಗ ಯಾರು ಗೊತ್ತಾ, ಈ ರೀತಿ ಒಬ್ರಲ್ಲ ಇಬ್ರಲ್ಲ. ಇದ್ರ ಜೊತೆಗೆ ರಕ್ಷಿ ಶೆಟ್ಟಿ ಜೊತೆಗೆ ಅನುಶ್ರೀ ಮದುವೆ ಅಂತೆ, ರಾಜ್ಬಿ ಶೆಟ್ಟಿ ಜೊತೆಗೂ ಕೂಡ ಅನುಶ್ರೀ ಮದುವೆ ಆಗ್ತಿದ್ದಾರಂತೆ. ಹೀಗೆ ಅವ್ರ ಜೊತೆಗೆ ಮದುವೆ, ಇವ್ರ ಜೊತೆಗೆ ಮದುವೆ, ಈ ರೀತಿಯಾದಂಥ ಸುದ್ದಿಗಳನ್ನು ನೋಡಿ 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 ಸ್ವತಃ ಅನುಶ್ರೀಗೆ ಈಗ ಮದುವೆ ಮೇಲೆ ಒಂದು ಸಲ ಆಸಕ್ತಿನೇ ಹೋದಂಗಾಗಿದೆ ಅನಿಸುತ್ತೆ. ಸುಮಾರು ಸಲ ಮದುವೆ ಆಗಿದೆಯಲ್ಲ, ಇನ್ನೆಂತಕ್ಕೆ ಮದುವೆ ಆಗೋದು ಅನ್ನುವಂತಹ ಭಾವನೆ ಬಂದಿರಬಹುದು. ಆದರೆ ಈಗ ನಾನು ಹೇಳ್ತಿರುವಂಥ ವಿಚಾರ ಅತ್ಯಂತ ಸೀರಿಯಸ್ ಆದಂಥ ವಿಚಾರ. ಅನುಶ್ರೀ ಯಾಕೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನುವಂತಹ ಗಂಭೀರ ವಿಚಾರದ ಬಗ್ಗೆ ಸ್ವತಃ ಅವರೇ ಮಾತನಾಡಿದ್ದಾರೆ. ಅವರು ಹೇಳುವಂತಹ ಅಥವಾ ಹೇಳಿದಂಥ ವಿಚಾರವನ್ನು ಕೇಳಿದರೆ ಬಹುಶಃ ನಿಮಗೂ ಕೂಡ ಶಾಕ್ ಆಗುತ್ತೆ. ನೀವು ಕೂಡ ಜೀವನದಲ್ಲಿ ಈ ರೀತಿ ಒಂದು ಕ್ಷಣ ಆಲೋಚನೆ ಮಾಡಿರೋಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಇಲ್ಲಿ ಅನುಶ್ರೀ ಅವರ ಬಾಳಲ್ಲಿ ಬಂದಂತಹ ಅವರ ಸಹೋದರನ ಸ್ಥಾನದಲ್ಲಿರುವಂಥ ಒಬ್ಬ ವ್ಯಕ್ತಿ ಅನುಶ್ರೀ ಅವರು ಇವತ್ತು ಮದುವೆಯಿಂದ ಸ್ವಲ್ಪ ಅಂತರವನ್ನು ಕಾಪಾಡಿಕೊಳ್ಳೋದಕ್ಕೆ ಕಾರಣವೂ ಕೂಡ ಹೌದು ಅಂತಲೂ ಕೂಡ ಹೇಳ್ಬೋದು. ಅದು ಒಳ್ಳೆ ರೀತಿಯಲ್ಲಿ. ಹಾಗಾದರೆ ಯಾಕೆ ಅನುಶ್ರೀ ಇನ್ನೂ ಕೂಡ ಮದುವೆ ಆಲೋಚನೆಯನ್ನು ಮಾಡದೇ ಇರೋದು ಯಾಕೆ? ಅನುಶ್ರೀಗೆ ಸರಿಯಾದಂಥ ಲೈಫ್ ಪಾರ್ಟ್ನರ್ ಸಿಕ್ಕಿಲ್ವಾ? ಅನುಶ್ರೀ ಮದುವೆ ಆಲೋಚನೆಯನ್ನೇ ಬಿಟ್ಟು ಬಿಟ್ಟಿದ್ದಾರಾ? ಅನುಶ್ರೀ ಮನೆಯಲ್ಲಿ ಮದುವೆಯ ಬಗ್ಗೆ ಒತ್ತಾಯಗಳು ಕೇಳಿ ಬರ್ತಾ ಇಲ್ವಾ? ತನ್ನ ಕೆರಿಯರನ್ನು ಸರಿದೂಗಿಸ್ಕೊಂಡು ಹೋಗುವಂತಹ ಒಬ್ಬ ಜೀವನ ಸಂಗಾತಿಯನ್ನು ಅನುಶ್ರೀ ಹುಡುಕ್ತಾ ಇದ್ದಾರಾ? ನಿಜವಾಗ್ಲೂ ಕೂಡ ಅನುಶ್ರೀ ಲವ್ನಲ್ಲಿ ಇಲ್ವಾ? ಈ ರೀತಿ ಸಾಲು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಇರಬಹುದು. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುವಂಥ ಕೆಲಸವನ್ನು ನಾನು ಇವತ್ತು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಅತ್ಯಂತ ಟಾಪ್ ನಿರೂಪಕಿ ಅಂತ ಹೇಳಿದರೆ ಅದು ಅನುಶ್ರೀ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಕನ್ನಡವನ್ನು ಅಂಥ ಸುಲಲಿತವಾಗಿ ಮತ್ತು ಸುಸ್ಪಷ್ಟವಾಗಿ ಮಾತೃಭಾಷೆ ತುಳುವಾಗಿದ್ದರೂ ಕೂಡ ತುಳುವನ್ನು ಕೂಡ ಅಷ್ಟೇ ಚಂದವಾಗಿ, ಅಷ್ಟೇ ಸುಂದರವಾಗಿ, ಮುದ್ದಾಗಿ ಮಾತನಾಡುವಂತಹ ಈ ಮುದ್ದು ಹುಡುಗಿ ಅನುಶ್ರೀ ಕನ್ನಡವನ್ನು ಕೂಡ ಅಷ್ಟೇ ಅಂದವಾಗಿ, ಚಂದವಾಗಿ, ಸ್ಪಷ್ಟವಾಗಿ ಮತ್ತು ಸುಲಲಿತವಾಗಿ ಮಾತನಾಡೋದ್ರ ಮೂಲಕ ಕನ್ನಡದ ನಿರೂಪಣೆಯನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋದಂತಹ ಈ ನಿರೂಪಕಿ ಇವತ್ತು ಕನ್ನಡದ ಟಾಪ್ ನಿರೂಪಕಿ. ಕನ್ನಡದ ಯಾವುದೇ ವೇದಿಕೆಗಳಲ್ಲಿ ಈಕೆಗೆ ಬೇಡಿಕೆಗಳು ಇರೋದಂತೂ ಸ್ವಾಭಾವಿಕ. ಅದರಲ್ಲೂ ಕೂಡ ಜಿ ಕನ್ನಡ ವಾಹಿನಿಯವರು ಒಂದು ರೀತಿ ದತ್ತು ಪುತ್ರಿಯ ರೀತಿ ಇವರನ್ನು ಸ್ವೀಕರಿಸಿದ್ದಾರೆ. ಬಹುತೇಕ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ರಿಪೀಟ್ ಆಗುತ್ತೆ ಅನ್ನೋದನ್ನು ಕೂಡ ಪರಿಗಣಿಸದೆ ಅವರನ್ನೇ ಆ್ಯಂಕರಿಂಗಿಗೆ ಆಯ್ಕೆ ಮಾಡ್ತಿರೋದೇ ಇದಕ್ಕೆ ಸಾಕ್ಷಿ. ಬಹುತೇಕ ಎಲ್ಲ ಕಾರ್ಯಕ್ರಮಗಳ ನಿರೂಪಣೆಯಲ್ಲಿ ಅನುಶ್ರೀ ಇದ್ದೇ ಇರ್ತಾರೆ, ಇರಲೇಬೇಕು ಅನ್ನುವಂತಹ ಒತ್ತಡ ಇದೆ. ಕೆಲವು ಕಾರ್ಯಕ್ರಮಗಳಿಗೆ ಅನಿವಾರ್ಯವಾಗಿ ಅನುಶ್ರೀಯನ್ನು ಬಿಡಲೇಬೇಕಾದಂಥ ಸ್ಥಿತಿ ಬಂದಾಗ ಬಿಡ್ತಾರೆಯೇ ಹೊರತು ಬಹುತೇಕ ಅನುಶ್ರೀ ಅವರನ್ನು ಬಿಡದೆ ಅಥವಾ ಅನುಶ್ರೀ ಇರದೆ ಆ ಕಾರ್ಯಕ್ರಮ ನಡೆಯೋದೇ ಇಲ್ಲ ಅನ್ನೋದು ಈಗಾಗಲೇ ಜಿ ಕನ್ನಡದಲ್ಲಿ ಸಾಬೀತಾಗಿದೆ. ಅಷ್ಟರ ಮಟ್ಟಿಗೆ ಜಿ ಕನ್ನಡ ಅನುಶ್ರೀ ಅವರನ್ನು ಹಚ್ಚಿಕೊಂಡಿದೆ, ಮೆಚ್ಚಿಕೊಂಡಿದೆ, ಇಷ್ಟಪಟ್ಟಿದೆ. ಕರುನಾಡು ಕೂಡ ಅನುಶ್ರೀ ಅವರನ್ನು ಆ ಪರಿ ಇವತ್ತಿಗೆ ಪ್ರೀತಿಸ್ತಾ ಇದೆ. ಈ ಮಾತಿನ ಮಲ್ಲಿಯ ಮದುವೆ ವಿಚಾರ ಮಾತ್ರ ಆಗಾಗ ಚರ್ಚೆ ಆಗ್ತಾನೆ ಇರ್ತದೆ. ಬಹುಶಃ ನೀವು ನೋಡಿರ್ತೀರ, ಸರಿಗಮ್ಮಪ್ಪ ವೇದಿಕೆಯಲ್ಲಿ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಅವರ ಫ್ಲರ್ಟು ಇದು ತಮಾಷೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ, ಅದೇನು ಸೀರಿಯಸ್ ವಿಚಾರ ಅಲ್ಲ. ಆದರೆ ಅನುಶ್ರೀ ಅವರಿಗೆ ಹೆಚ್ಚು ಕಡಿಮೆ 1000 ಸಲ ಈಗಾಗಲೇ ಮದುವೆ ಆಗಿರ್ಬೋದು ಅನ್ನೋದನ್ನು ಸ್ವತಃ ಅವರೇ ನಗ್ನಗ್ತಾ ತಮಾಷೆಯಾಗಿ ಹೇಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಆಗಾಗ ಇಂಥದ್ದೊಂದು ಸುದ್ದಿ ಬರ್ತಾ ಇರ್ತದೆ. ಅನುಶ್ರೀ ಅವರ ಜೊತೆಗೆ ಮದುವೆ ಆಗ್ತಾರೆ, ಅನುಶ್ರೀ ಇವರ ಜೊತೆಗೆ ಮದುವೆ ಆಗ್ತಾರೆ, ಅನುಶ್ರೀದ ಮದುವೆ ಆಗೇ ಹೋಯಿತು,
ಗುಟ್ಟಾಗಿ ಮದುವೆ ಆಗೇ ಹೋಯಿತು ಅಂತಲೂ ಕೂಡ ಸುದ್ದಿ ಬಂದಿದ್ದಿದೆ. ಜೊತೆಗೆ ರಕ್ಷಿ ಶೆಟ್ಟಿ ಇರ್ಬೋದು, ರಾಜ್ ಬಿ ಶೆಟ್ಟಿ ಇರ್ಬೋದು, ಅಥವಾ ಇನ್ಯಾವುದೋ ಶೆಟ್ಟಿಗಳಿರ್ಬೋದು, ಅಥವಾ ಇನ್ಯಾರೇ ಸ್ಟಾರ್ ನಟ ನಟಿಯರ ಜೊತೆಗಿರ್ಬೋದು, ಚಿಕ್ಕಣ್ಣ ಜೊತೆಗೆ, ಹೀಗೆ ಸಾಕಷ್ಟು ಜನರ ಜೊತೆಗೆ ಅನುಶ್ರೀ ಮದುವೆ ಆಗೋಯ್ತು ಅಂತಲೂ ಕೂಡ ಸುದ್ದಿಗಳು ಬಂದಿದ್ದಾವೆ. ಅದು ಯಾವುದು ಕೂಡ ಸತ್ಯ ಆಗಿಲ್ಲ ಅನ್ನೋದು ಕೂಡ ಸತ್ಯ. ಆದರೆ ಅನುಶ್ರೀ ಯಾಕೆ ಮದುವೆ ಆಗಿಲ್ಲ ಅನ್ನೋದು ಒಂದು ಭಾಗ. ಆದರೆ ಅನುಶ್ರೀಯ ಮನೆಯಲ್ಲಿ ಮದುವೆಗೆ ಒತ್ತಡಗಳು ಇಲ್ವಾ ಅನ್ನೋದು ಎರಡನೇ ಭಾಗ. ಖಂಡಿತವಾಗ್ಲೂ ಇದೆ. ಇಲ್ಲಿ ಅನುಶ್ರೀ ಇವತ್ತು ಸಾಧಕಿ, ಇವತ್ತು ಈ ಮಟ್ಟದ ಸಾಧನೆಯನ್ನು ಮಾಡಿರುವಂಥ ನಂಬರ್ 1 ನಿರೂಪಕಿ. ಈ ಹಂತಕ್ಕೆ ಹೋಗಿದ್ರು ಕೂಡ ಈಕೆಗೆ ಬಾಲ್ಯದಿಂದನೂ ಕೂಡ ಬೆಂಬಲವಾಗಿ ನಿಂತಿದ್ದು ಈಕೆ ತಾಯಿ ಮಾತ್ರ. ತಂದೆ ಅರ್ಧ ಜೀವನದಲ್ಲೇ ಕೈಕೊಟ್ಟು ಹೋದವರು. ಹಾಗಾಗಿ ತಂದೆಯ ಬಗ್ಗೆ ಯಾವ ಭಾವನೆಯೂ ಕೂಡ ಈಕೆಗಿಲ್ಲ. ತಂದೆ ಮೋಸಗಾರ ಅನ್ನುವಂಥ ಭಾವನೆ ಮಾತ್ರ ಇವರ ಮನಸ್ಸಿನಲ್ಲಿರುವಂಥದ್ದು. ಕಷ್ಟದಲ್ಲಿ ಕೈ ಹಿಡಿಯದಂಥ ತಂದೆಯೇ ಅಲ್ಲ ಅನ್ನುವಂತಹ ಭಾವನೆ ಸಹಜವಾಗಿ ಯಾರಿಗಾದರೂ ಬರಲೇಬೇಕು. ಅದೇ ಭಾವನೆಯಲ್ಲಿ ಇವರು ಕೂಡ ಇದ್ದಾರೆ. ಆದರೆ ಒಬ್ಬ ತಾಯಿ ತಂದೆಯ ಸ್ಥಾನದಲ್ಲಿ ನಿಂತು, ತಾಯಿಯ ಸ್ಥಾನದಲ್ಲೂ ಕೂಡ ನಿಂತು ಈಕೆ ಜೀವನವನ್ನು ಬದಲಾಯಿಸಿದ್ರು ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಹೀಗಾಗಿ ಆ ನೋವು, ಆ ಒಂದು ವೇದನೆ ಬಹುಶಃ ಅನುಶ್ರೀ ಅವರನ್ನು ಮದುವೆಯಿಂದ ದೂರ ತಳ್ಳುತ್ತಿದ್ರು ಕೂಡ ಅಚ್ಚರಿ ಇಲ್ಲ. ಯಾಕಂತ ಹೇಳಿದ್ರೆ ಅವರ ತಾಯಿಗೆ ಆದಂತಹ ಪರಿಸ್ಥಿತಿ ಅಥವಾ ತಾಯಿಗೆ ಬಂದಂಥ ಪರಿಸ್ಥಿತಿ ನಾಳೆ ನನಗೂ ಕೂಡ ಬರಬಹುದೇನೋ ಅನ್ನುವಂಥ ಆತಂಕ, ಭಯ ಇರಬಹುದು. ಜೊತೆಗೆ ಒಬ್ಬ ಸಹೋದರ ಕೂಡ ಇದ್ದಾನೆ ಅನುಶ್ರೀಗೆ. ಅವರಿಬ್ಬರು ಕೂಡ ಮದುವೆಗೆ ತೀರಾ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಬಟ್ ಇವರೇ ಸ್ವಲ್ಪ ಪೋಸ್ಟ್ಪೋನನ್ನು ಮಾಡ್ತಿದ್ದಾರೆ. ಹಾಗಾದರೆ ಸಾಮಾನ್ಯವಾಗಿ ವಯಸ್ಸಿಗೆ ಬಂದಂತಹ ಯುವತಿಯರು ಎಲ್ಲೇ ಹೋಗಲಿ ಅಲ್ಲಿ ಮೊದಲು ಕೇಳುವಂಥ ಪ್ರಶ್ನೆ ಏನು ಹೇಳಿ, ಮದುವೆ ಯಾವಾಗ ಅಂತೇಳಿ. ಇನ್ನು ಸೆಲೆಬ್ರಿಟಿಗಳ ಪಾಡಂತೂ ಇದಕ್ಕಿಂತ ಭಿನ್ನ. ಯಾವ ಸಿನಿಮಾ ಕಾರ್ಯಕ್ರಮಕ್ಕೆ ಹೋಗಲಿ, ಸಭೆ ಸಮಾರಂಭಕ್ಕೆ ಹೋಗಲಿ, ಪಾರ್ಟಿಗೆ ಹೋಗಲಿ, ಸಿಕ್ಕಲ್ಲಿ ಮದುವೆಯ ಬಗ್ಗೆ ಪ್ರಶ್ನೆಯನ್ನು ಕೇಳಬಾರ್ದ ಪ್ರಶ್ನೆಗಳನ್ನು ಕೇಳಿ ಟಾರ್ಚರನ್ನು ಕೊಡ್ತಾರೆ. ಅದೇ ರೀತಿ ಕನ್ನಡದ ಸ್ಟಾರ್ ನಿರೂಪಕಿಯಾಗಿರುವಂಥ ಅನುಶ್ರೀಗೂ ಕೂಡ ಈ ಥರದ ಅನುಭವ ಆಗ್ತಾನೆ ಇರುತ್ತೆ, ಪ್ರತಿನಿತ್ಯ ಆಗ್ತಾಯಿದೆ ಈಗೀಗ. ಯಾಕೆ? ವಯಸ್ಸು 36 ಹೆಚ್ಚು ಕಡಿಮೆ. ಆದರೂ ಕೂಡ ಅನುಶ್ರೀ ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನುವಂಥ ಬೇಸರ ಅನೇಕ ಜನರಲ್ಲಿ ಇದೆ. ಒಂದಷ್ಟು ಜನ ಫ್ಯಾನ್ಸ್ ಅಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ಮದುವೆ ಮಾಡಿಸಿದಂಥ ಉದಾಹರಣೆಯೂ ಕೂಡ ಇದೆ. ಹೀಗಾಗಿನೇ ಮದುವೆ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡೋದನ್ನೇ ಬಿಟ್ಟಿರುವಂಥ ಅನುಶ್ರೀ ಸದ್ಯಕ್ಕೆ ತಾವು ಮದುವೆಯಾಗದೆ ಇರಲು ಸ್ಯಾಂಡಲ್ವುಡ್ನ ಬಹುಮುಖ ಪ್ರತಿಭೆ ಅರುಣ್ ಸಾಗರ್ ಕಾರಣ ಅಂತೇಳಿ ಹೇಳಿರೋದು ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಹೌದು, ಯಾಕಂದರೆ ನಿರಂತರವಾದಂಥ ಮದುವೆ ಪ್ರಶ್ನೆಗಳಿಂದ ಬೇಸರಗೊಂಡಿರುವಂಥ ಅನುಶ್ರೀ ಹಿಂದೊಮ್ಮೆ ಮದುವೆಯ ಬಗ್ಗೆ ಮಾತನಾಡಿದಂಥ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದು ಅಸಲಿಗೆ ಹಿಂದೆ ಹೇಳಿದ್ದು, ಬಟ್ ವೈರಲ್ ಆಗ್ತಿರೋದು ಇವಾಗ. ಇಲ್ಲಿವರೆಗೆ ಸಾವಿರಾರು ಸೆಲೆಬ್ರಿಟಿಗಳು ಇಂಟರ್ವ್ಯೂ ಮಾಡಿರುವಂತಹ ಅನುಶ್ರೀ ಅವರಿಗೆ ಹಿಂದೆ ಇವರ ಸಂದರ್ಶನವೊಂದರಲ್ಲಿ ಮದುವೆ ಕುರಿತು ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ನಿಜವಾಗ್ಲೂ ಕೂಡ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಕಂಡ ತುಂಡಾದಂತೆ ಅನುಶ್ರೀ ಹೇಳ್ತಾರೆ. ಯಾಕೆ? ಮದುವೆಗೆ ಹೇಳಿ ಮಾಡಿಸಿದ ಹುಡುಗಿ ನಾನಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸ್ವಲ್ಪ ಕ್ಲೇಶ ಅನಿಸ್ಬೋದು, ಆದರೂ ಕೂಡ ಅರುಣ್ ಸಾಗರ್ ಒಂದಿನ ನನಗೆ ಕಾಲ್ ಮಾಡಿದರು. ಅವರಿಂದ ನನಗೆ ಜ್ಞಾನೋದಯವಾಯಿತು, ಮದುವೆ ಬಗ್ಗೆ ಸತ್ಯ ಅರಿವಾಯಿತು ಅಂತಲೂ ಕೂಡ ಹೇಳ್ತಾರೆ. ಏನು ಸತ್ಯ ಅದು ಅರಿವಾಗಿದ್ದು ಅಂತ ಹೇಳಿ ಕೇಳಿದ್ರೆ, ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೊಡೋದಕ್ಕೆ ಅರುಣಣ್ಣ ಕಾಲ್ ಮಾಡ್ತಾರೆ. ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟಿ ಅಂತೇಳಿ ಹೇಳ್ತಾರೆ. ನಿನ್ನ ಜೀವನದ ಎಲ್ಲ ಕನಸುಗಳು ಕೂಡ ನನಸಾಗಲಿ, ಬೇಗ ಮದುವೆಯಾಗಿ ಒಂದು ಒಳ್ಳೆಯ ಜೀವನವನ್ನು ಕಂಡುಕೋ ಅಂತಲೂ ಕೂಡ ಹೇಳಿದರು. ಆದರೆ ಇಷ್ಟಕ್ಕೆ ಸುಮ್ಮನಾಗದಂಥ ಅರುಣ್ ಸಾಗರ್ ಅಲ್ಲಿ ಒಂದು ಲೈನನ್ನು ಸೇರಿಸ್ತಾರೆ. ಅದೇನು ಅಂತ ಹೇಳಿದ್ರೆ, ನಿನಗೆ ಇಷ್ಟ ಇದ್ದರೆ ಮಾತ್ರ ಅಂತೇಳಿ. ಒಂದು ಕ್ಷಣಕ್ಕೆ ಅನುಶ್ರೀ ಶಾಕ್ ಆಗ್ತಾರಂತೆ. ಏನಿದು ಹಿಂಗೆ ಹೇಳಿಬಿಟ್ರಲ್ಲ ಪಂಚ್ ಲೈನು ಅಂತೇಳಿ. ತಕ್ಷಣ ಕೇಳ್ತಾರಂತೆ, ಅಣ್ಣ ಏನು ಹೇಳಿದ್ರಿ? ಹೌದು, ಇಷ್ಟ ಇದ್ದರೆ ಮಾತ್ರ ಅಂತೇಳಿ ಹೇಳ್ತಾರಂತೆ. ಯಾಕೆ ಅಂತೇಳಿ ಕೇಳಿದಾಗ ಬಿಡಿಸಿ ಹೇಳ್ತಾರಂತೆ, ನೀನು ಎಲ್ಲರ ಹಾಗಲ್ಲ, ಸ್ವಲ್ಪ ನನ್ನ ಹಾಗೆ. ಅಂದರೆ ಎಲ್ಲ ಕಡೆಯೂ ಕೂಡ ಇರ್ತೀಯ. ನಿನ್ನಂಥ ಹುಡುಗಿಗೆ ಮದುವೆ ಆಗಲು ಒಬ್ಬ ಗಂಡ ಮಾತ್ರ ಅಲ್ಲ, ಒಬ್ಬ ಬಾಯ್ ಫ್ರೆಂಡ್ ಅಥವಾ ಪ್ರೇಮಿ ಅಥವಾ ಗೆಳೆಯ ಅವರಿರಬೇಕು. ಯಾಕಂತ ಹೇಳಿದ್ರೆ ಈ ಗಂಡನಿಂದ ಅದೆಲ್ಲವೂ ಕೂಡ ಸಿಗೋಕ್ಕೆ ಸಾಧ್ಯವಿಲ್ಲ, ಗೆಳೆಯನಿಂದ ಅದೆಲ್ಲದೂ ಕೂಡ ಸಿಗೋಕ್ಕೆ ಸಾಧ್ಯ. ಆ ದಿನ ನಿನ್ನ ಜೀವನ ಬದಲಾಗುತ್ತೆ ಅಂತಲೂ ಕೂಡ ಅರುಣಣ್ಣ ಅವತ್ತು ಹೇಳಿದರು ಅಂತೇಳಿ ನೆನಪಿಸ್ಕೊಳ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಗಂಡ ಅಂತ ಹೇಳಿದ್ರೆ ಒಂದು ಕಟ್ಟುಪಾಡುಗಳ ನಡುವೆ ಬದುಕಬೇಕಾಗ್ತದೆ. ಜೊತೆಗೆ ನಿನ್ನ ಜೀವನವನ್ನು ಫ್ರೀ ಬರ್ಡ್ ಥರ, ಇವಾಗ ಹೇಗಿದ್ದಾಳೋ ಅನುಶ್ರೀ ಅದೇ ರೀತಿ ಫ್ರೀ ಬರ್ಡ್ ಥರ ಬಿಡುವಂಥ ಒಬ್ಬ ಗೆಳೆಯ ಬೇಕು, ಗೆಳೆಯನಂತ ಗಂಡ ಇರಬೇಕು. ಆಗ ಮಾತ್ರ ಲೈಫ್ ಪಾರ್ಟ್ನರ್ ಇದ್ದದಕ್ಕೆ ಸಾರ್ಥಕ ಆಗ್ತದೆ, ನಿನ್ನ ಮದುವೆಗೊಂದು ಅರ್ಥ ಸಿಗ್ತದೆ ಅನ್ನೋದು ಅರುಣ್ ಸಾಗರ್ ಹೇಳಿದಂಥ ಮಾತಿನ ಅರ್ಥ ಇರ್ಬೋದು. ಅರುಣ್ ಸಾಗರ್ ಅವರು ಆಡಿದ ಮಾತುಗಳಿಂದ ಇವರ ತಾನೇ ಸಡನ್ನಾಗಿ ಸನ್ಲೈಟ್ ಥರ ಓಪನ್ ಆಗಿಬಿಡುತ್ತಂತೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮದುವೆ ಆಗಬೇಕು ಅಂತೇಳಿ ಅಂದ್ಕೊಂಡಾಗಲಿಲ್ಲ ಅವರ ಮಾತು ನೆನಪಾಗ್ತದಂತೆ. ಜೀವನ ಸಂಗಾತಿ ಅಂದರೆ ಹೇಗಿರಬೇಕು, ಮದುವೆ ಆಗಬೇಕು ಅಂದರೆ ಹೇಗಿರಬೇಕಾತ, ಒಬ್ಬ ಗೆಳೆಯ ಸಿಗಬೇಕು.
ಗೆಳೆಯ ಈಗಿನ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ ಅನ್ನೋದು ಅನುಶ್ರೀಯ ಮಾತು. ಅಲ್ಲಿಗೆ ಅನುಶ್ರೀಗೆ ಗೆಳೆಯ ಸಿಗೋಕ್ಕಿಲ್ಲ, ಅನುಶ್ರೀಗೆ ಮದುವೆ ಆಗೋಕ್ಕಿಲ್ವಾ ಅನ್ನುವಂಥದ್ದು ಈಗ ಎಲ್ಲ ಕಡೆಯೂ ಕೂಡ ಚರ್ಚೆ ಆಗ್ತಿರುವಂಥ ವಿಚಾರ. ಈ ವಿಡಿಯೋ ಈಗಾಗಲೇ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಆಗ ಮಾತನಾಡಿದಂಥ ವಿಡಿಯೋ ಈಗ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಸಾಕಷ್ಟು ಜನ ಇದ್ರ ಬಗ್ಗೆ ಕಮೆಂಟ್ ಕೂಡ ಮಾಡ್ತಿದ್ದಾರೆ. ನಾನಂಥ ಗೆಳೆಯ ಆಗ್ತೀನಿ, ನಾನಂತಹ ಗೆಳೆಯ ಆಗ್ತೀನಿ, ಅಂಥ ಗೆಳೆಯ ನಿಮ್ಮ ಬಳಿ ಇದ್ದಾರಲ್ವಾ? ಈ ರೀತಿ ಸಾಕಷ್ಟು ಜನರ ಹೆಸರನ್ನು ಉಲ್ಲೇಖ ಮಾಡ್ತಿದ್ದಾರೆ. ಸಾಕಷ್ಟು ಜನ ನಾವೇ ಗೆಳೆಯರೇ ಆಗ್ತೀವಿ, ನಿಮ್ಮ ಜೀವನಕ್ಕೆ ನಾವು ಸಾಥನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಬಟ್ಟು ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಅನುಶ್ರೀ ಕಮಿಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಇದೆ, ಕಮಿಟ್ ಆಗಿದ್ದಾರೆ ಅಂತೇಳಿ. ಬಟ್ ಸೂಕ್ತ ಸಮಯವನ್ನು ಹುಡುಕ್ತಿದ್ದಾರೆ ಅನ್ನುವಂಥದ್ದು ಕೂಡ. ಬಟ್ ಇನ್ನೊಂದು ಮಾಹಿತಿಯ ಪ್ರಕಾರ ಇಲ್ಲ, ಅನುಶ್ರೀ ಅವರಿಗೆ ಈ ಮದುವೆ ಬಗ್ಗೆ ಇಂಟ್ರೆಸ್ಟ್ ಕಳೆದುಕೊಂಡಿದ್ದಾರೆ ಅನ್ನುವಂಥದ್ದು. ಬಟ್ ನಿಜವಾಗ್ಲೂ ಕೂಡ ಒಂದು ಜೀವನ ಅಂತ ಹೇಳಿದ್ರೆ, ಅಥವಾ ಜೀವನ ಪರಿಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಮದುವೆ ಅನ್ನೋದು ಅನಿವಾರ್ಯ, ಅಥವಾ ಅದೊಂದು ಸಾಮಾಜಿಕ ವ್ಯವಸ್ಥೆಯ ಭಾಗ. ಹೀಗಾಗಿ ಅನುಶ್ರೀ ಜೀವನದಲ್ಲೂ ಕೂಡ ಒಂದು ಸುಂದರವಾದಂಥ ದಿನಗಳು ಬಹುಬೇಗ ಬರಲಿ. ಒಬ್ಬ ಸುಂದರವಾದಂಥ ಗೆಳೆಯ, ಅವರು ಬಯಸಿದ ರೀತಿ, ಅವರ ಅರುಣ್ ಸಾಗರ್ ಅಣ್ಣ ಹೇಳಿದ ರೀತಿಯೇ ಒಬ್ಬ ಗೆಳೆಯ ಸಿಗಲಿ, ಇವರ ಜೀವನ ಇನ್ನಷ್ಟು ಉಜ್ವಲವಾಗಲಿ, ಬದುಕು ಹಸನಾಗಲಿ ಅನ್ನೋದು ಎಲ್ಲರ ಆಶಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಅನುಶ್ರೀ ಅವರ ಈ ಬಯಕೆಯ ಬಗ್ಗೆ? ನೀವೇನು ಹಾರೈಸಲಿಕ್ಕೆ ಇಚ್ಛೆ ಪಡ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.